ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿ ಫೈನಲ್ ಇಯರ್ BA ಪೊಲಿಟಿಕಲ್ ಸೈನ್ಸ್ ಫಸ್ಟ್ ಚಾಪ್ಟರ್ ಇರುವಂತಹ ಸೆಷನ್ 5 ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಇಂಡಿಯನ್ ಸಿಟಿಜನ್ಶಿಪ್ ಇದ್ರ ಬಗ್ಗೆ ನಾವು ಮಾಡೋದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ವಿ ಅನ್ನೋದನ್ನು ಸ್ವಲ್ಪ ಇದು ನಿಮಗೆ ಫೈನಲ್ ಇಯರ್ BA ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಇದು ಪೇಪರ್ ಟೈಟಲ್ ಬೆಂಗಳೂರು ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ 5th ಸೆಮ್ ಪೇಪರ್ ಟೈಟಲ್ 5.1. ಇದರಲ್ಲಿ ನಾನು ಇವತ್ತು 5ನೇ ಸೆಷನ್ ಹಿಂದಿನ 5ನೇ ಸೆಷನ್ ಹೇಳ್ತಾ ಇದ್ದೇನೆ. ಇದರಲ್ಲಿ ಹಿಂದಿನ ತರಗತಿಯಲ್ಲಿ ನಾವು we understood framing of Indian Constitution and also we discussed about preamble and salient features of Indian Constitution. So in this unit, students will know the basic features of Indian Constitution with special reference to Indian citizenship. So students will know the basic structure of the Indian Constitution with special reference to Indian citizenship. ಭಾರತದ ಪೌರತ್ವ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಅಂತಿಮ BA ರಾಜ್ಯಶಾಸ್ತ್ರ ಪತ್ರಿಕೆ 5.1 ಪತ್ರಿಕೆಯಲ್ಲಿರುವಂತಹ ಮೊದಲನೇ ಚಾಪ್ಟರ್ ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಇವತ್ತು ಈ ತರಗತಿಯಲ್ಲಿ ಪೌರತ್ವದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಸಂವಿಧಾನ ರಚನಾ ಸಭೆಯ ಕಾರ್ಯನಿರ್ವಹಣೆ ಆಯಿತು, ಮತ್ತೆ ಪ್ರಸ್ತಾವನೆ ಬಗ್ಗೆ ತಿಳ್ಕೊಂಡ್ವಿ, ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಭಾರತೀಯ ಪೌರತ್ವದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಸೊ ಇಂಡಿಯನ್ ಸಿಟಿಜನ್ಶಿಪ್ ಅಂತ ನಾವು ಹೇಳುವಾಗ ಸಿಟಿಜನ್ಶಿಪ್ ಅಂತಕ್ಕಂಥದ್ದು ಪೌರತ್ವ ಅನ್ನುವಂಥದ್ದು ಪೌರ ಅನ್ನೋ ಮೂಲಪದದಿಂದ ಬಂದಿರೋದನ್ನ ನಾವು ಕಾಣ್ತೇವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಿಟಿಜನ್ಸ್ ಟು ಡೆವಲಪ್ ಓವರ್ ಆಲ್ ಪರ್ಸನಾಲಿಟಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ತನ್ನ ಸರ್ವತೋಮುಖ ಅಭಿವೃದ್ಧಿಗೆ ಪೌರತ್ವ ಬಹಳ ಅತ್ಯಂತ ಅಗತ್ಯವಾಗಿದೆ. ಸೊ ಸಿಟಿಜನ್ಸ್ ಆರ್ ದ ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ದ ಸ್ಟೇಟ್ who enjoy civil and political rights, and citizenship means membership of a state. ಅಂದ್ರೆ ಸಿಟಿಜನ್ಶಿಪ್ ಪೌರತ್ವ ಅನ್ನೋದು ಒಂದು ರಾಜ್ಯದ ಸದಸ್ಯತ್ವ. ಒಂದು ರಾಜ್ಯದ ಸದಸ್ಯತ್ವ ಅಲ್ಲಿನ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನ ಅನುಭವಿಸಬೇಕಾದ್ರೆ ಈ ಸದಸ್ಯತ್ವ ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಪೌರತ್ವ ಎಂದರೆ ಒಂದು ರಾಜ್ಯದ ಸದಸ್ಯತ್ವ. ಇದನ್ನ ಪಡ್ಕೋಬೇಕಾದ್ರೆ ರಾಜ್ಯದ ನಿವಾಸಿ ಆಗಿರ್ಬೇಕು ಅಷ್ಟೇ ಅಲ್ಲ, ರಾಜ್ಯಕ್ಕೆ ಬದ್ಧರಾಗಿರ್ಬೇಕು, ವಿಧೇಯತೆಯನ್ನು ಹೊಂದಿರಬೇಕು ಅನ್ನೋದನ್ನ ನಾವು ನೋಡ್ತೇವೆ. ಸೊ ಸಿಟಿಜನ್ may be defined as one who owes allegiance to the state where he permanently resides, enjoys protection of rights. ತನ್ನ ಒಂದು ಹಕ್ಕುಗಳನ್ನ ಏನು ಇಲ್ಲಿ ಪಡ್ಕೊಳ್ತಾ ಇರ್ತಾರೆ, ಆ ಪಡ್ಕೊಳ್ತಾ ಇರುವಂತಹ ಹಕ್ಕುಗಳನ್ನ ಅನುಭವಿಸ್ಬೇಕಾದ್ರೆ ಅಲ್ಲಿನ ಒಂದು ರಾಜ್ಯಕ್ಕೆ ವಿಧೇಯತೆಯನ್ನು ಹೊಂದಿರಬೇಕು, ಅಲ್ಲಿನ ಹಕ್ಕುಗಳನ್ನ ಪಡೆಯುವಂತಹ ವ್ಯಕ್ತಿಯಾಗಿರ್ಬೇಕು. ಆಗ ನಾವಿಲ್ಲಿ ಪೌರತ್ವವನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ತೇವೆ. ಸೊ ಇಂಡಿಯನ್ ಸಿಟಿಜನ್ ಎಂಜಾಯ್ಸ್ ಸಿಂಗಲ್ ಸಿಟಿಜನ್ಶಿಪ್. ನಮ್ಮ ದೇಶದಲ್ಲಿ ಏಕ ಪೌರತ್ವಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. This single citizenship, this concept we have borrowed from Britain. Many provisions we have borrowed from Britain. Particularly, ನಾವು ನಮ್ಮ ಭಾರತದ ಪೌರತ್ವ ಹೇಳುವಾಗ ಬ್ರಿಟನ್ನಲ್ಲಿ ಇದ್ದಂತಹ ಒಂದು ಪೌರತ್ವ ಸಿಟಿಜನ್ಶಿಪ್, ಬಿಕಾಸ್ ವಿ ಹ್ಯಾವ್ ಫೆಡರಲ್ ಸಿಸ್ಟಮ್ ಬಟ್ we enjoy only single citizenship. So this provision we have borrowed from Britain. From Article 5 to 11 of Indian Constitution says about Indian citizenship. ಭಾರತದ ಈ ಪೌರತ್ವ ಒಂದು ಪರಿಕಲ್ಪನೆಯನ್ನು ನಾವು ಬ್ರಿಟನ್ನಿನ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದೇವೆ, ಅಥವಾ ಆ ಸಂವಿಧಾನದಿಂದ ನಾವು ನಮ್ಮ ಸಂವಿಧಾನಕ್ಕೆ ಪಡ್ಕೊಂಡಿದ್ದೇವೆ. ನಮ್ಮಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ರೂ ಸಹ ಭಾರತೀಯ ಪೌರರಿಗೆ
ಒಂದು ಬಗೆಯ ಪೌರತ್ವವನ್ನು ಕೊಡಲಾಗಿದೆ, ಅದೇ ಏಕಪೌರತ್ವ. ಭಾರತದ ಸಂವಿಧಾನದ 5ರಿಂದ 11ರವರೆಗಿನ ವಿಧಿಗಳು ಈ ಪೌರತ್ವದ ಬಗ್ಗೆ ತಿಳಿಸುತ್ತೆ. ಅದರಲ್ಲೂ ಆರ್ಟಿಕಲ್ 5 to 8 provides as you were entitled to citizenship of India. ನಮ್ಮ ಭಾರತದ ಸಂವಿಧಾನ 5ರಿಂದ 8ನೇವರೆಗಿನ ವಿಧಿಗಳು ನಾವು ಹೇಗೆ ಸಂವಿಧಾನದ ಮೂಲಕ ಪೌರತ್ವವನ್ನ ಪಡ್ಕೊಳ್ಳಕ್ಕೆ ಅವಕಾಶ ಇದೆ ಅನ್ನೋದನ್ನ ಸೂಚಿಸುತ್ತೆ. 9 to 11 ಆರ್ಟಿಕಲ್ 9 to 11 deals with the methods of losing citizenship. ಒಬ್ಬ ವ್ಯಕ್ತಿ ಪೌರತ್ವವನ್ನ ಪಡ್ಕೊಳ್ಳೋದಕ್ಕೆ ಹೇಗೆ ಅರ್ಹತೆ ಇರುತ್ತೋ ಹಾಗೆ ಪೌರತ್ವವನ್ನ ಕಳ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅಂಥ ಒಂದು ಬಗ್ಗೆ 9 to 11 ಆರ್ಟಿಕಲ್ಸ್ ಹೇಳುತ್ತೆ. ಇದು ಪಾರ್ಟ್ 2, ಭಾರತದ ಸಂವಿಧಾನದ ಪಾರ್ಟ್ 2 ನಲ್ಲಿ ಇರುವಂಥದ್ದು. ಸೊ ಆರ್ಟಿಕಲ್ 5 ಹೇಳುವ ಪ್ರಕಾರ ಸಿಟಿಜನ್ಶಿಪ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈಗ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬರುವಾಗ ಯಾರ್ಯಾರು ಈ ಒಂದು ಪೌರತ್ವವನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ ಅದನ್ನ ಈ ಒಂದು 5ನೇ ವಿಧಿಯಲ್ಲಿ ಕಾಣ್ತೇವೆ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದ ನಂತರ ಕೆಲವರು ಭಾರತದಲ್ಲೇ ಉಳ್ಕೊಂಡ್ರು, ಮತ್ತೆ ಕೆಲವರು ಪಾಕಿಸ್ತಾನಕ್ಕೆ ಹೋದ್ರು. ಸೊ ಪಾಕಿಸ್ತಾನಕ್ಕೆ ಹೋಗಿದಂಥವ್ರು ಕೆಲವರು ಭಾರತಕ್ಕೆ ವಾಪಸ್ ಬರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಈ ಪ್ರಾವಿಷನ್ಸ್ ಅನ್ನ ಈ ವಿಧಿಗಳು ತಿಳಿಸುತ್ತವೆ. ಹೇಗೆ? ಈಗ 26 ಜನವರಿ 1950 ಭಾರತದ ಸಂವಿಧಾನ ಜಾರಿಗೆ ಬಂದಂತಹ, ಅಧಿಕೃತವಾಗಿ ಜಾರಿಗೆ ಬಂದಂತ ದಿನ. Indian Constitution came into force on 26 January 1950, as we know that. So a person born in the territory of India got citizenship provision. So ಸಂವಿಧಾನದ ಈ ವಿಧಿಯ ಪ್ರಕಾರ ಯಾರು 1950 ಜನವರಿ 26 ಮೊದಲು ಇಲ್ಲಿ ಹುಟ್ಟಿರ್ತಾರೆ, ಇಲ್ಲಿ ಈ ಟೆರಿಟರಿನಲ್ಲಿ ಇರ್ತಾರೆ, ಈ ಟೆರಿಟರಿಯಲ್ಲಿ ಹುಟ್ಟಿರ್ತಾರೆ, ಅವರಿಗೆ ಭಾರತದ ಪೌರತ್ವ ತಂತಾನೆ ದೊರಕುತ್ತದೆ. ಇದು 5ನೇ ವಿಧಿ ಹೇಳೋ ಪ್ರಕಾರ. ಇನ್ನು ಆರ್ಟಿಕಲ್ 6 ರೈಟ್ಸ್ ಆಫ್ citizenship of certain persons who have migrated to India from Pakistan. As I earlier told you that after India-Pakistan division, ಭಾರತ ಪಾಕಿಸ್ತಾನ ವಿಭಜನೆಯಾದ ನಂತರ ಅನೇಕರು ಭಾರತದಲ್ಲಿದ್ದಂಥವರು ಪಾಕಿಸ್ತಾನಕ್ಕೆ ಹೋಗಲು ನಿರ್ಧರಿಸಿದಾಗ, ಬಟ್ ಅವರು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ಅಥವಾ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದಂತಹ ಈ ಪ್ರಜೆಗಳಿಗೆ ಪೌರತ್ವವನ್ನ ಕಲ್ಪಿಸುವ ಬಗ್ಗೆ ಈ ಅಂಶದಲ್ಲಿ ನಾವು ಕಾಣ್ತೇವೆ. ಈಗ ನಾವು ಆರ್ಟಿಕಲ್ 6 ಪ್ರಕಾರ ನಾವು ನೋಡೋದಾದ್ರೆ, ಸರ್ಟನ್ ಪರ್ಸನ್ಸ್ ಹೂ ಹ್ಯಾವ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಪಾಕಿಸ್ತಾನ್ ಅಂತ ಹೇಳುವಾಗ, ಪಾಕಿಸ್ತಾನದಿಂದ ಭಾರತಕ್ಕೆ ಯಾರು ವಲಸೆ ಬರ್ತಾರೆ, ಭಾರತ ಪಾಕಿಸ್ತಾನ ವಿಭಜನೆಯಾದ ನಂತರ ಅವರಿಗೆ ಭಾರತದ ಪೌರತ್ವ ತಂತಾನೆ ಸಿಕ್ಕಿದೆ. ಆರ್ಟಿಕಲ್ 7 ರೈಟ್ಸ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟನ್ ಮೈಗ್ರೆಂಟ್ಸ್ ಟು ಪಾಕಿಸ್ತಾನ್. ಸಂವಿಧಾನದ 7ನೇ ವಿಧಿ ಪ್ರಕಾರ ಯಾರು ಭಾರತೀಯರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅವರಿಗೆ ಪೌರತ್ವದ ಪರಿಕಲ್ಪನೆಯ ಬಗ್ಗೆ ತಿಳಿಸುತ್ತೆ. ಇನ್ನು ಆರ್ಟಿಕಲ್ 8 ರೈಟ್ಸ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟನ್ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ. ಈಗ ನಮ್ಗೆ ಗೊತ್ತಿರೋ ಹಾಗೆ ಭಾರತದಿಂದ ಹೊರಗೆ ಯಾರು ವಾಸಿಸ್ತಾ ಇದ್ದಾರೆ ಅವರಿಗೆ ಪೌರತ್ವವನ್ನ ಕಲ್ಪಿಸೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ 8 ಹೇಳುತ್ತೆ. ಸಂವಿಧಾನದ 8ನೇ ವಿಧಿ ನಮ್ಗೆ ಇದರ ಬಗ್ಗೆ ತಿಳಿಸುತ್ತೆ. ಸೊ ಅದು ಅನೇಕ ರೀತಿಯಾದಂತಹ ರೀತಿಯಲ್ಲಿ ಪಡ್ಕೊಳ್ಬಹುದು. ದೇರ್ ಆರ್ ವೇರಿಯಸ್ ವೇಸ್ ಆಫ್ ಬಿಕಮಿಂಗ್ ಎ ನ್ಯಾಚುರಲೈಸ್ಡ್ ಸಿಟಿಸನ್. ಈಗ ನಾವು ಸಿಟಿಸನ್ಶಿಪ್ ಅನ್ನ ಬೇರೆ ಬೇರೆ ರೂಪಗಳಲ್ಲೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ನೋಡಿ,
ಹೇಳ್ಬೇಕಂದ್ರೆ citizenship may also be acquired by naturalization. It is a legal process whereby an alien transforms into a citizen through naturalization. For example, ಈಗ ನಾವು ಹೇಳಬೇಕು ಅಂತಂದ್ರೆ ಥ್ರೂ ಮ್ಯಾರೇಜ್, ಡೊಮಿಸಿಲ್, ಈಗ ಒಬ್ಬ ಮಹಿಳೆ ಭಾರತೀಯ ಪೌರನನ್ನ ಮದುವೆ ಆದಾಗ, ವಿದೇಶಿ ಮಹಿಳೆ ಭಾರತೀಯ ಪೌರನನ್ನ ಮದುವೆ ಆದಾಗ ಇಲ್ಲಿನ ಪೌರತ್ವವನ್ನ ಪಡ್ಕೊಳ್ಳೋಕೆ ಇಚ್ಛಿಸಿದಾಗ ಭಾರತದ ಪೌರತ್ವ ಪಡ್ಕೋಬಹುದು. ಸೊ ಎಕ್ಸಾಂಪಲ್ ನಾನು ಹೇಳಿದ್ದೆ. ಸೊ ನೆಕ್ಸ್ಟ್ ನಾವು ಆರ್ಟಿಕಲ್ 9 ನಮ್ಮ ಭಾರತದ ಸಂವಿಧಾನ ಹೇಳಿರುವಂತಹ ಆರ್ಟಿಕಲ್ 9 ಏನ್ ಹೇಳುತ್ತೆ ಅಂದ್ರೆ, ಪರ್ಸನ್ ವಾಲಂಟರಿಲಿ ಅಕ್ವೈರಿಂಗ್ ಸಿಟಿಜನ್ಶಿಪ್ ಆಫ್ ಎ ಫಾರಿನ್ ಸ್ಟೇಟ್ ನಾಟ್ ಟು ಬಿ ಸಿಟಿಜನ್. ಈಗ ಬೇರೆ ದೇಶದ ಪೌರತ್ವವನ್ನ ಪಡ್ಕೊಂಡಿದ್ದಾರೆ. ಆ ಬೇರೆ ದೇಶದ ಪೌರತ್ವ ಪಡ್ಕೊಂಡಿದ್ಮೇಲೆ ನಮ್ಮ ದೇಶದ ಪೌರತ್ವ ಸಿಗುತ್ತಾ? ಇಲ್ಲ. ಬಿಕಾಸ್ ಹಿಯರ್ Indian Constitution provides only single citizenship. There is no such provision like dual citizenship. That provision is there in USA. ಅಮೆರಿಕಾದಲ್ಲಿ ನಾವು ಅದನ್ನ ಕಾಣಬಹುದು, ದ್ವಿಪೌರತ್ವ. ಆದ್ರೆ ಭಾರತದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಒಬ್ಬ ವ್ಯಕ್ತಿ ತಾನಾಗಿಯೇ ಒಂದು ಬೇರೆ ದೇಶದ ಪೌರತ್ವವನ್ನ ಪಡ್ಕೊಂಡ್ರೆ ಅವರು ತಂತಾನೆ ಈ ದೇಶದ ಪೌರತ್ವವನ್ನ ಪಡ್ಕೊಳ್ತಾರೆ. No person shall be a citizen of India by virtue of Article 5 or be deemed to be a citizen of India by virtue of Article 6 or Article 8 if he has voluntarily acquired the citizenship of any foreign state. ಸಾಮಾನ್ಯವಾಗಿ ಇದು ಎಲ್ಲ ದೇಶಗಳಲ್ಲೂ ಇರುವಂತಹ ಒಂದು ವ್ಯವಸ್ಥೆ, ಇದು ನಮ್ಮ ದೇಶದಲ್ಲೂ ಕೂಡ ಕಾಣ್ತೇವೆ. ಇನ್ನು ಆರ್ಟಿಕಲ್ 10 ಕಂಟಿನ್ಯೂಸ್ ಆಫ್ ದ ರೈಟ್ಸ್ ಆಫ್ ಸಿಟಿಜನ್ಶಿಪ್. ಅಂದ್ರೆ ಈಗ ನಾವು 9 ಅಲ್ಲಿ ತಿಳ್ಕೊಂಡ್ವಿ. ಆರ್ಟಿಕಲ್ 9 ಹೇಳೋ ಪ್ರಕಾರ ಬೇರೆ ದೇಶದ ಪೌರತ್ವ ಪಡ್ಕೊಂತಿದ್ದ ಹಾಗೆ ಈ ದೇಶದ ಪೌರತ್ವ ಹೋಗುತ್ತೆ. ಈಗ ಭಾರತೀಯ ಮಹಿಳೆ ಫಾರ್ ಎಕ್ಸಾಂಪಲ್ ವಿದೇಶಿ ಪೌರನನ್ನ ಮದುವೆ ಆಗಿ ಆ ದೇಶದಲ್ಲಿ ಪೌರತ್ವ ಪಡ್ಕೊಂಡ್ರೆ ನಮ್ ದೇಶದ ಪೌರತ್ವ ಹೋಗುತ್ತೆ. ಅದು ನಮ್ಗೆಲ್ಲ ಗೊತ್ತಿರುವಂಥದ್ದೇ. ಈಗ ಆರ್ಟಿಕಲ್ 10 ಹೇಳೋ ಪ್ರಕಾರ ಎವ್ರಿ ಪರ್ಸನ್ ಹೂ ಇಸ್ ಆರ್ is deemed to be a citizen of India under any of the foregoing provisions of this part shall subject to the provisions of any law that may be made by Parliament continue to be such citizen. ಈಗ ಒಂದು ಸಾರಿ ನಿಮ್ಗೆ ಪೌರತ್ವ ಸಿಕ್ಕಿದೆ, ಮತ್ತೆ ಮತ್ತೆ ನಾವು ಪೌರತ್ವಕ್ಕೆ ಅಪ್ಲಿಕೇಶನ್ ಹಾಕೋಬೇಕಾ ಅಥವಾ ಏನಾದ್ರೂ ಅದು ಹಾಗೆ ಕಂಟಿನ್ಯೂ ಆಗತ್ತಾ? ನಾವು ಪೌರತ್ವವನ್ನು ಒಂದ್ಸಾರಿ ಪಡ್ಕೊಂಡಿದ್ಮೇಲೆ ಅಂದ್ರೆ ಅದು ಕಂಟಿನ್ಯೂ ಆಗತ್ತೆ. ಸೊ ಮತ್ತೆ ಮತ್ತೆ ಪೌರತ್ವಕ್ಕೆ ಅಪ್ಲಿಕೇಶನ್ ಹಾಕೊಂಡು ನಾವು ಅದನ್ನ ಮುಂದುವರಿಸಬೇಕಾದ್ರೆ, ಒಮ್ಮೆ ಪೌರತ್ವ ಪಡ್ಕೊಂಡ್ಮೇಲೆ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಕಂಟಿನ್ಯೂಸ್ ಆಫ್ ದ ರೈಟ್ಸ್ ಆಫ್ ಸಿಟಿಜನ್ಶಿಪ್, ಅದು ತಂತಾನೆ ಮುಂದುವರ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಆರ್ಟಿಕಲ್ 11. ಈಗ ಇದಿಷ್ಟು ಪ್ರಾವಿಷನ್ಸ್ ಅನ್ನ ನಾವು ನೋಡಿದ್ವಿ. ಆರ್ಟಿಕಲ್ 11 ಏನ್ ಹೇಳುತ್ತೆ ಅಂದ್ರೆ, ಈಗ ಇದನ್ನ ಬಿಟ್ಟು ಕೆಲವೊಂದು ಆಕ್ಟ್ ಎಲ್ಲ ಮಾಡ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಹೊಸದಾಗಿ ಚೇಂಜಸ್ ಮಾಡ್ಬೇಕು, ಇದರಲ್ಲಿ ಪೌರತ್ವದ ಕಾಯ್ದೆಯನ್ನ ಬದಲಾವಣೆ ಮಾಡ್ಬೇಕು, ಹೊಸದಾಗಿ ಏನೋ ಕಾಯ್ದೆ ತರಬೇಕು ಅಂದಾಗ ಅದಕ್ಕೆ ಯಾರಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ? ಅದನ್ನ ಆರ್ಟಿಕಲ್ 11 ಹೇಳುತ್ತೆ. Parliament to regulate the right of citizenship and all other matters relating to citizenship. ಈ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಮಸೂದೆಗಳನ್ನ ಮಾಡುವುದಿರ್ಬೋದು, ಚೇಂಜಸ್ ಮಾಡೋದಿರ್ಬೋದು, ಆ ಎಲ್ಲ ಪವರ್ ಅನ್ನ ಪಾರ್ಲಿಮೆಂಟ್ಗೆ ಕೊಡ್ಲಾಗಿದೆ. ಸೊ ಆ ಒಂದು ಅಧಿಕಾರದಿಂದನೇ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು ಕಾನೂನುಗಳನ್ನ ಮಾಡೋದಕ್ಕೆ, ಕಾಯ್ದೆ ಮಾಡೋದಕ್ಕೆ ಅವಕಾಶ ಇದೆ. ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯದಲ್ಲಿ ಕಾಯ್ದೆಯನ್ನು ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ, ಅಂದ್ರೆ ಅದರಲ್ಲೂ ಪಾರ್ಲಿಮೆಂಟ್ಗೆ ಅವಕಾಶವನ್ನ ಕೊಡ್ಲಾಗಿದೆ. ಅದಕ್ಕೆ ಇದುವರೆಗೂ ಏನಾದ್ರೂ ಆಗಿದೆಯಾ 1950 ಆನ್ವರ್ಡ್ಸ್ ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾವು 1955 ಅಲ್ಲಿ
ನೋಡ್ತೇವೆ, 1957 ನಲ್ಲಿ ನೋಡ್ತೇವೆ. ಅಂದ್ರೆ ಹೊಸದಾಗಿ ತಂದಿರುವಂತಹ ಒಂದು ಕಾಯ್ದೆ, ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ತಂದಿರುವಂತದ್ದು. ಅಷ್ಟೇ ಅಲ್ಲ, 1985, 86, 92, 93, 2003 Act, 2005 Act, 2015 Act. Recently we had which one? Citizenship Act of 2019. 2019ರ ಒಂದು ನಾವು ಕಾಯ್ದೆಯನ್ನ ನೋಡಿದ್ದೇವೆ. ಸೊ ಈ ಕಾಯ್ದೆಯನ್ನ ತರುವಂತಹ ಅಧಿಕಾರ ಕೇಂದ್ರಕ್ಕಿದೆ, ಅಂದ್ರೆ ಪಾರ್ಲಿಮೆಂಟ್ಗೆ, ಸಂಸತ್ತಿಗೆ ಅಧಿಕಾರ ಇದೆ. ಈಗ ಇದಿಷ್ಟು ಆರ್ಟಿಕಲ್ 5 to 8 ಆಯ್ತು. ಪಾರ್ಟ್ 2 ನಲ್ಲಿ 5, 8 ಮತ್ತೆ 9 ಇಂದ 11 ವರೆಗೂ ನಾವು ಡಿಸ್ಕಷನ್ ಮಾಡಿದ್ವಿ. ಓವರ್ ಆಲ್ 5 to 11. ಈಗ ಇದಲ್ಲದೆ ಕಾಯ್ದೆ ಏನಾಗಿದೆ, 55 ಇರ್ಬೋದು, 84, 57, 85 ಈ ತರ ಆಕ್ಟ್ಗಳಾಗಿದೆಯಲ್ಲ, ಆಯಾ ಟೈಮ್ ಅಲ್ಲಿ ಆ ಒಂದು ಕಾಯ್ದೆ ಏನ್ ಹೇಳ್ತಾ ಹೋಗಿದೆ ಓವರ್ ಆಲ್ ನಾವು ತೆಗೆದುಕೊಂಡಾಗ ಅದು ಪೂರ್ತಿ ನಾನು ಡಿಸ್ಕಷನ್ ಮಾಡಕ್ ಹೋಗಲ್ಲ ಇಲ್ಲಿ. ಜಸ್ಟ್ ಒಂದು ಸಮ್ ಅಪ್ ನಾನು ಇಲ್ಲಿ ಹೇಳ್ಬಿಡ್ತೇನೆ, ಅದು ಒಟ್ಟಾರೆ ಒಂದು ಏನ್ ಅಂಶ ಇದೆ ಅನ್ನೋದನ್ನ. ಈಗ ಈ ಸಿಟಿಜನ್ಶಿಪ್ ಆಕ್ಟ್ ಇದೇನು ಆಗ್ತಾ ಬಂದಿದೆ ಅದ್ರ ಪ್ರಕಾರ ನಾವು ಒಂದು ಕ್ಯಾನ್ ಬಿ ಅಕ್ವೈರ್ಡ್, ನಾವು ಥ್ರೂ ನಾವು ಸಿಟಿಜನ್ಶಿಪ್ ವಿ ಕ್ಯಾನ್ ಅಕ್ವೈರ್, ವಿ ಕ್ಯಾನ್ ಇನ್ ದ ಸೆನ್ಸ್ ಬೇರೆಯವರು, ಬೇರೆ ದೇಶದವರು ಈ ಒಂದು ಇಲ್ಲಿ ಪಡ್ಕೊಳ್ಳೋಕ್ ಸಾಧ್ಯನಾ, ಪೌರತ್ವವನ್ನ ಹೇಗ್ ಪಡ್ಕೋಬಹುದು, 1950 ಆನ್ವರ್ಡ್ಸ್ ಆದ್ಮೇಲೆ ಅವ್ರಿಗೆ ಯಾವ ತರದ ಪ್ರಾವಿಷನ್ ಇದೆ ಅಂತ ನಾವು ನೋಡಿದ್ರೆ, ಇದನ್ನ ನಾವು ಕ್ಯಾನ್ ಬಿ ಅಕ್ವೈರ್ಡ್ ಅದನ್ನ ಜಸ್ಟ್ ಸೋಲಿ ಅಂತ ಹೇಳಿ ಕರೀತೇವೆ. ಅಂದ್ರೆ ಕ್ಯಾನ್ ಬಿ ಅಕ್ವೈರ್ಡ್ ಥ್ರೂ ಬೈ ಬರ್ತ್ ಆಫ್ಟರ್ 1950 January 26. ಈ ದೇಶದಲ್ಲಿ ಹುಟ್ಟಿದ್ರೆ ಈ ಒಂದು ಪೌರತ್ವ ಸಿಗತ್ತೆ, ಈ ದೇಶದಲ್ಲಿ ಹುಟ್ಟಿರೋದ್ರಿಂದ. ನೆಕ್ಸ್ಟ್ ಇನ್ನೊಂದು ನಾವು ನೋಡುವಂಥದ್ದು ಅಂದ್ರೆ ಬೈ ಡಿಸೆಂಟ್, ಅದನ್ನ ನಾವು ಜಸ್ಟ್ ಸ್ಯಾಂಗ್ವಿನ್ ಅಂತ ಕರಿತೇವೆ. ಬಾರ್ನ್ ಔಟ್ಸೈಡ್ ಇಂಡಿಯಾ, ಅದರ್ ಪೇರೆಂಟ್ಸ್ ಆರ್ ಸಿಟಿಸನ್. ಈಗ ಇವರು ಭಾರತದಿಂದ ಹೊರಗೆ ಹುಟ್ಟಿರುವಂತವ್ರು, ಬಟ್ ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಈ ದೇಶದವರು ಆಗಿದ್ರು, ಭಾರತೀಯರಾಗಿದ್ರೆ ಅವರಿಗೆ ಈ ದೇಶದ ಪೌರತ್ವ ಸಿಗುತ್ತೆ ಅನ್ನೋಂಥದ್ದು ನೆಕ್ಸ್ಟ್ ನಾವು ನೋಡುವಂತ ಅಂಶ. ಇನ್ನು ಒಂದು ನೆಕ್ಸ್ಟ್ ನೋಡುವಂತ ಉದಾಹರಣೆಗೆ 2004ರ ಒಂದು ಕಾಯ್ದೆನ ನಾವು ನೋಡೋದಾದ್ರೆ, ಅದರಲ್ಲಿ ಏನ್ ಹೇಳುತ್ತೆ, ಬೈ ರಿಜಿಸ್ಟ್ರೇಷನ್. ಈಗ ಬೈ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಣಿ ಮೂಲಕ, ಅರ್ಜಿಯನ್ನ ಹಾಕೊಳ್ಳೋದ್ರ ಮೂಲಕ, ಸೊ ಅಪ್ಲಿಕೇಶನ್ ಟು ಸೆಂಟ್ರಲ್ ಗವರ್ಮೆಂಟ್ ಆರ್ ಥ್ರೂ, ಈಗ ಫಾರ್ ಎಕ್ಸಾಂಪಲ್ ರೆಸಿಡೆನ್ಸ್, ಲಾಂಗ್ ರೆಸಿಡೆನ್ಸ್, ಇಲ್ಲೇ ವಾಸ ಮಾಡೋದ್ರ ಮೂಲಕ, ಅಥವಾ ಮ್ಯಾರೇಜ್, ಈ ತರದ ಮೂಲಕ ಏನ್ ಮಾಡ್ಬೋದು, ಸೆಂಟ್ರಲ್ ಗವರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕೊಂಡು ಪಡ್ಕೋಬಹುದು. ಇದಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ಬೈ ಇನ್ಕಾರ್ಪೊರೇಷನ್. ಬೈ ಇನ್ಕಾರ್ಪೊರೇಷನ್ ಇನ್ ದ ಸೆನ್ಸ್, ಬೈ ಲಾ ಟೆರಿಟರಿ ಇಸ್ ಅಕ್ವೈರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಈಗ ಸರ್ಕಾರ, ಕೇಂದ್ರ ಸರ್ಕಾರ, ಒಂದು ಭಾರತ ಒಂದು ಯಾವುದೋ ಭೂಪ್ರದೇಶವನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ, ಆ ಭೂಪ್ರದೇಶ ಭಾರತಕ್ಕೆ ಒಳಪಟ್ಟಿದೆ. ಈಗ ಆ ಭೂಪ್ರದೇಶದ ಜನರಿಗೆ ಭಾರತದ ಪೌರತ್ವ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಗೋವಾ, ಪುದುಚೇರಿ, ಹಿಂದೆ ಪಾಂಡಿಚೇರಿ ಅಂತ ಏನ್ ಕರೀತಾ ಇದ್ವಿ, ಈಗ ಪುದುಚೇರಿ. ಸೊ ಅವರಿಗೆ ಈ ಒಂದು ಪೌರತ್ವ ಸಿಗುವಂಥದ್ದು. ಈಗ ಅದಲ್ಲದೆ ನಾವು ನೋಡುವಂಥದ್ದು ಅಂದ್ರೆ ನ್ಯಾಚುರಲೈಸೇಷನ್. ಈ ಒಂದು ಇರುವಂತಹ ಪ್ರಾವಿಷನ್ ಏನಂದ್ರೆ ಲಾಸ್ ಆಫ್ ಸಿಟಿಜನ್ಶಿಪ್. ನಾನು ಆಗ್ಲೇ ಹೇಳಿದಾಗೆ ಪೌರತ್ವವನ್ನ ಕಳ್ಕೊಳ್ಳೋದಕ್ಕೂ ಕೂಡ ಅವಕಾಶ ಕಲ್ಪಿಸಿದೆ ಈ ಆಕ್ಟ್. ಅದು ಹೇಗಪ್ಪ ಅಂದ್ರೆ ರಿನೌನ್ಸಿಯೇಷನ್ ಅಂತ ಕರಿತೇವೆ, ಈಗ ಟರ್ಮಿನೇಷನ್ ಅಂತ ಕರಿತೇವೆ. ಬಿಕಾಸ್ ಹಿಯರ್ ಇನ್ ಇಂಡಿಯಾ ದರ್ ಇಸ್ ನೋ ಡ್ಯೂಯಲ್ ಸಿಟಿಜನ್ಶಿಪ್. ಸೊ ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳಿದಂಗೆ, if a woman marries to a foreigner and acquires foreign citizenship, then she loses her country's citizenship. It's natural. ಈಗ ಭಾರತೀಯ ಮಹಿಳೆ ವಿದೇಶಿ ಪುರುಷನ ಮದುವೆಯಾಗಿ ಆ ದೇಶದ ಪೌರತ್ವವನ್ನ ಪಡ್ಕೊಂಡ್ರೆ ಭಾರತದ ಪೌರತ್ವವನ್ನ ಕಳ್ಕೊಳ್ತಾರೆ. ಸೊ ಇದು ಈ ರೀತಿಯಾಗಿ ಪೌರತ್ವವನ್ನ ಕಳ್ಕೊಳ್ಳೋದಕ್ಕೆ ಇರುವಂತಹ ಪ್ರಾವಿಷನ್. ಅಷ್ಟೇ ಅಲ್ಲ, ಈಗ ಅದಕ್ಕೆ ಬೇರೆ ಬೇರೆ ಪ್ರಾವಿಷನ್ಸ್ ಅಲ್ಲಿ ನಾವು ನೋಡ್ತೇವೆ. ಈಗ ಬೇರೆ ದೇಶದ ಪೌರತ್ವ ಸಿಗ್ತಾ ಇದ್ದಾಗ, ಅಲ್ಲಿನ ಪಾಸ್ಪೋರ್ಟ್ ಸಿಕ್ಕಿದೆ ಇವರಿಗೆ ಅಂದಾಗ ಇಲ್ಲಿನ ಪಾಸ್ಪೋರ್ಟ್ ಕಳ್ಕೊಳ್ತಾರೆ, ಅಂಡ್ ದ ಸೆನ್ಸ್ ಇಲ್ಲಿನ ಪೌರತ್ವ ಕಳ್ಕೊಳ್ತಾರೆ.
ಬೇರೆ ದೇಶದ ಪೌರತ್ವ ಪಡ್ಕೊಳ್ತಿದ್ದ ಹಾಗೇನೆ ತನ್ನ ದೇಶದ ಪೌರತ್ವವನ್ನ ಕಳ್ಕೊಳ್ಳುವಂಥದ್ದು. ಅಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡೋದ್ರ ಮೂಲಕ ಇರ್ಬೋದು, ಅಥವಾ ಅಲ್ಲಿ ಗವರ್ಮೆಂಟ್ ಜಾಬ್ ಅನ್ನ ಪಡ್ಕೊಳ್ಳೋದ್ರ ಮೂಲಕ ಇರ್ಬೋದು. ಆ ರೀತಿ ಆದಾಗ ತನ್ನ ದೇಶದ ಪೌರತ್ವವನ್ನ ಕಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಗವರ್ಮೆಂಟ್ ಕ್ಯಾನ್ ವಿತ್ಡ್ರಾನ್ ಸಿಟಿಸನ್ಶಿಪ್ ಎನಿ ಟೈಮ್. ಈಗ ವಿದೇಶಿಯರು ನಮ್ಮ ದೇಶಕ್ಕೆ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಇಲ್ಲ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ, ಸೊ ಪಡ್ಕೊಂಡಿದ್ದಾರೆ. ಬಟ್ ಯಾವಾಗ ಬೇಕಾದ್ರೂ ಕೇಂದ್ರ ಸರ್ಕಾರ ಅವರಿಗೆ ಕೊಟ್ಟಿರುವಂತಹ ಪೌರತ್ವವನ್ನ ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ಹಾಗಾದ್ರೆ ಯಾವ ರೀತಿ ಅದಕ್ಕೆ ಪ್ರಾವಿಷನ್ ಇದೆ ಅಂತ ನೋಡೋದಾದ್ರೆ, ಈಗ ನೋಡಿ, ಒಬ್ಬ ವ್ಯಕ್ತಿ ಪೌರತ್ವವನ್ನು ಪಡ್ಕೊಂಡಿದ್ದು ಅವರು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ವಿತಿನ್ ದ ಪೀರಿಯಡ್ ಭಾಗಿಯಾಗಿ ದೇಶಕ್ಕೆ ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅವರು ಈ ದೇಶದ ಪೌರತ್ವವನ್ನ ಹಿಂದಕ್ಕೆ ತಗೊಂಡ್ಬಿಡ್ಬಹುದು, ಸರ್ಕಾರ ಹಿಂದಕ್ಕೆ ತಗೊಂಡ್ಬಿಡ್ಬಹುದು. ಹಾಗಾದ್ರೆ ಇದಿಷ್ಟು ನಾವು ನೋಡಿದ್ವಿ. ಈಗ ಆರ್ಟಿಕಲ್ 9 to 11 ಏನ್ ಹೇಳತ್ತೆ ಅಂತ ನೋಡಿದ್ವಿ. ಒಟ್ಟಾರೆ ಈ ಒಂದು ಸೆಷನ್ ಅಲ್ಲಿ ನೀವು ಸಿಟಿಸನ್ಶಿಪ್, ಸೊ ಓವರ್ ಆಲ್ ಭಾರತದ ಪೌರತ್ವ ಅಂದ್ರೆ ಸಿಟಿಸನ್ಶಿಪ್ ಅನ್ನೋದು ಸಿಟಿ ಅನ್ನೋ ಲ್ಯಾಟಿನ್ ವರ್ಡ್ ರೂಟ್ ವರ್ಡ್ ಇಂದ ಬಂದಿದೆ. ಇಟ್ ಮೀನ್ಸ್ ರೆಸಿಡೆನ್ಸ್, ಅಂದ್ರೆ ಅವರು ಈ ಒಂದು ಪ್ರದೇಶದಲ್ಲಿ ವಾಸಿಸುವವರು. ಸೊ ದೇ ಎಂಜಾಯ್ಸ್ ಇಲ್ಲಿನ ಪೊಲಿಟಿಕಲ್ ಅಂಡ್ ಸಿವಿಲ್ ರೈಟ್ಸ್. ಇದೆಲ್ಲ ನಾವು ತಿಳ್ಕೊಂಡ್ವಿ. ಲೆಟ್ ಅಸ್ ಸಿ MCQ, multiple choice questions on this unit. The word citizenship borrowed from which language? ನಮ್ಗೀಗಾಗಲೇ ಲ್ಯಾಟಿನ್ ವರ್ಡ್ ಇಂದ ಇದನ್ನ ನಾವು ಬಾರೋ ಮಾಡಿದ್ದೇವೆ. ಸಿಟಿಸನ್ಶಿಪ್ ಅನ್ನೋದು ಸಿಟಿ ಅನ್ನೋ ಪದದಿಂದ ಬಂದಿದೆ. ಸಿಟಿ ಅಂದ್ರೆ ಪೌರ. ಸೊ ಎರಡನೇ ಒಂದು ಕ್ವೆಶನ್ ಅನ್ನ ನೋಡೋದಾದ್ರೆ, ದ ಕಾನ್ಸೆಪ್ಟ್ ಆಫ್ ಸಿಟಿಸನ್ಶಿಪ್ ಬಾರೋಡ್ ಫ್ರಮ್ ವಿಚ್ ಕಂಟ್ರಿ? ಯಾವ ದೇಶದಿಂದ ನಾವು ಪಡ್ಕೊಂಡಿದ್ದೇವೆ ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಬ್ರಿಟನ್. We have borrowed many concepts from Britain. So this concept also we have borrowed from Britain. Which are the methods to obtain citizenship? ಯಾವ್ಯಾವ ರೀತಿ ನಾವು ಪೌರತ್ವವನ್ನ ಪಡ್ಕೋಬಹುದು? ಇಲ್ಲಿ ಕಿನ್ಶಿಪ್, ಬರ್ತ್, ಮ್ಯಾರೇಜ್ ಎಲ್ಲ ಇದೆ. ಎಸ್, ಆಲ್ ಆಫ್ ದ ಅಬೌವ್. ಈ ಮೇಲಿನ ಎಲ್ಲವುಗಳ ಮೂಲಕ ನಾವು ವಿಧಾನಗಳ ಮೂಲಕ ಪೌರತ್ವವನ್ನ ಪಡ್ಕೋಬಹುದು. Methods of losing citizenship in India. Once we acquire foreign citizenship, then naturally we loses our own previous citizenship. So marriage, birth, kinship, all of the above, through these methods a person can lose citizenship of India. And the last one, expand NRI. Naturally we know that non-resident Indians. NRI ಗೆ ಕೆಲವೊಂದು ಪ್ರಾವಿಷನ್ಸ್ ಇದೆ. ಅದಕ್ಕೆ ಡ್ಯುಯಲ್ ಸಿಟಿಸನ್ಶಿಪ್ಗೆ ವಾಜಪೇಯಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಬಟ್ ಇಲ್ಲಿಗೆ ನಾವು ಓವರ್ ಆಲ್ ಸಿಟಿಸನ್ಶಿಪ್ ಅಂದ್ರೆ ಏನು, ಪಾರ್ಟ್ 2 5 ಇಂದ 11 ವರೆಗೆ ನಾವು ಸಿಟಿಸನ್ಶಿಪ್ ನ ಒಂದು ವಿವರಣೆ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ನಾವು ಇತರೆ ಒಂದು ಜಸ್ಟ್ ಸ್ಯಾಂಗ್ವಿನ್ ಇದರಲ್ಲದೆ ಅಕ್ವೈರಿಂಗ್ ಅಂಡ್ ಲೂಸಿಂಗ್ ಸಿಟಿಸನ್ಶಿಪ್ ಆಕ್ಟ್ ನ ಪ್ರಕಾರ ಹೇಗೆ ಪ್ರಾವಿಷನ್ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರ ಕಂಟಿನ್ಯೂಟಿ ಭಾಗ 6 ಇದನ್ನ ನಾವು ನೋಡೋಣ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಕ್ತಾಯ ಮಾಡೋಣ.